ಮೊಳಕಾಲ್ಮೂರು ತಾಲೂಕಿನ ಸಂತೆಗುಡ್ಡ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ದೇವರಾಜ ರವರು ಆಯ್ಕೆಯಾಗಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಸಂತೆಗುಡ್ಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ದೇವರಾಜ ರವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಬಿಇಒ ನಿರ್ಮಲದೇವಿ ತಿಳಿಸಿದರು. 14 ಸದಸ್ಯರ ಬಲುಳ ಸಂತೆಗುಡ್ಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು, ಯಾವುದೇ ಸದಸ್ಯರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ದೇವರಾಜರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಚುನಾವಣೆ ನಡೆದ ಸಂದರ್ಭದಲ್ಲಿ ಜನ ಮೆಚ್ಚಿದ ಯುವ ನಾಯಕ ಎನ್ವೈ ಚೇತನ್ ಭೇಟಿ ನೀಡಿ ಮಾತನಾಡಿದ ಇವರು, ಸಂತೆಗುಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರ ಸಹಯೋಗದಲ್ಲಿ ದೇವರಾಜ್ ರವರು ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿರುವುದಕ್ಕೆ ಸಂತೋಷವಾಗಿದೆ. ಈ ಗ್ರಾಮ ಪಂಚಾಯತಿಗೆ ಸೇರಿದ ಎಲ್ಲಾ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಸಹಕಾರ ಮಾಡುತ್ತೇವೆ ಎಂದು ತಿಳಿಸಿದರು. ನೂತನವಾಗಿ ಆಯ್ಕೆಯಾದ ದೇವರಾಜಾರ್ ಮಾತನಾಡಿ, ನಾನು ಎಲ್ಲಾ ಸದಸ್ಯರು ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ. ಗ್ರಾಮ ಪಂಚಾಯತಿಯಲ್ಲಿ ಬರುವ ಉದ್ಯೋಗ ಖಾತರಿ 15th ಹಣಕಾಸು ಕೆಲಸ ಕಾರ್ಯಕ್ರಮ ಮಾಡಿ ಅಭಿವೃದ್ಧಿಪಡಿಸುತ್ತೇವೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಪಿಡಿಒ ಪಾಲಯ್ಯ ಅಧ್ಯಕ್ಷರು ಶಿಲ್ಪಾ ಗೋವಿಂದಪ್ಪ, ಸದಸ್ಯರಾದ ಭೀಮಪ್ಪ ಎನ್ವೈ, ದುರುಗಮ್ಮ ಕುಂಟ ಸೊಂಡೂರಪ್ಪ, ಗೋಪಮ್ಮ ಯಾರ್ರಿಸ್ವಾಮಿ, ಲಕ್ಷ್ಮೀ ಉಬಳರೆಡ್ಡಿ, ಮಾರಕ್ಕ ನಾಗರಾಜ್, ನಾಗಮ್ಮ ಎಕೆ ಹಲಕುಂದಪ್ಪ, ನಾಗರಾಜ್ ಸಣ್ಣ ಚಿತ್ರಯ್ಯ, ಉಬಳಾಸ್ವಾಮಿ, ಪುಷ್ಪವತಿ ನರಸಿಂಹ, ಟಿಒ ಸುಮಂಗಳ ಯರ್ರಿಸ್ವಾಮಿ, ಮುಖಂಡರುಗಳಾದ ಎನ್ ಕುಮಾರಸ್ವಾಮಿ, ಕೆಳಗಳ ಕಣಿವೆ ಪಾಲಯ್ಯ, ಬಂದ್ರಾವಪ್ಪ, ಸಿ ಮಲಿಯಪ್ಪ, ಕೃಷ್ಣ, ನಿರ್ಮಲಾ, ಗೋವಿಂದಪ್ಪ, ನರಸಿಂಹ ಪಟೇಲ್, ಇಸ್ಮಾಯಿಲ್, ಗ್ರಾಮ ಪಂಚಾಯತಿ ಸಿದ್ದೇಶ್ ಜಂಬಣ್ಣ ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ಎಲ್ಲ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯರಿಗೂ ಮತ್ತು ನಮ್ಮ ಪಿಡಿಒ ಸಾರಿಗೂ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನಮ್ಮ ಹುಡುಗರಿಗೆ ಮತ್ತು ನಮ್ಮ ಯಜಮಾನರಿಗೆಲ್ಲ ಆರಳಿಂದ ಬಂದಿರತಕ್ಕಂಥವ್ರಿಗೆಲ್ಲ ಸ್ವಾಗತ ಅನ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂದು ನಮ್ಮ ಸಂತೆಗುಡ್ಡ ಪಂಚಾಯಿತಿಯ ನೂತನವಾಗಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ನಮ್ಮ ದೇವರಾಜನವರಿಗೆ ಶುಭಾಶಯಗಳು. ಸಂತೆಗುಡ್ಡ ಪಂಚಾಯಿತಿ 14 ಜನ ಒಂದು ಮೆಂಬರ್ ಹೊಂದಿದ್ದು ಎಲ್ಲ 6 ಹಳ್ಳಿಗಳಾದಂಥ ಸಂತೆಗುಡ್ಡ, ಬಾಂಡ್ರವಿ, ಹನುಮನಗುಡ್ಡ, ಹನುಮಾಪುರ, ಮೇಲಿನ ಕಣಿವೆ ಹಾಗೂ ಕೆಳಗಿನ ಕಣಿವೆ ಎಲ್ಲ ಒಂದು 6 ಹಳ್ಳಿಗಳ ಎಲ್ಲ ಪ್ರತಿಯೊಬ್ಬರ ಮೆಂಬರ್ಗಳ ಒಂದು ಆಯ್ಕೆಯ ಒಂದು ಪ್ರಕಾರ ಇಂದು ದೇವರಾಜ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಜನಗಳಿಗೆ ಹಾಗೂ ಪಂಚಾಯಿತಿ ಒಂದು ಉತ್ತಮವಾಗಿ ಒಂದು ಆಡಳಿತ ನೀಡಲಿ ಅಂತ ಹೇಳ್ತಾ ನಾನು ಅವರಿಗೆ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದಂಥ ದೇವರಾಜ್ ಅವರಿಗೆ ನಾನು ಶುಭಾಶಯಗಳು ತಿಳಿಸ್ತೇನೆ.